ಅವನ ಅವನು ಯೋಚನೆ ಮಾಡ್ತಾ ಇರುವಾಗಲ್ಲ, ನೀವು ಕೊಲ್ಲದೆ ಇದ್ದರೆ ನಾನು ನನ್ನೇ ಹತ್ಯೆ ಮಾಡ್ಕೋತೀನಿ ಇಲ್ಲೀಗ. ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ನೀನೇ ಹೋಗಬೇಕು ಸಂದೇಶ ಕೊಡೋದಕ್ಕೆ. ಸಂದೇಶ ಏನು ನೀನು ನೋಡಬಾರ್ದು. ನಾನೊಂದು ಪತ್ರ ಕೊಡ್ತೀನಿ. ಆ ಪತ್ರ ತಗೊಂಡೋಗಿ ಭೋಗವ್ರ ಮನೆಗೆ ಕೊಟ್ಟಬೇಕು ಅಂತ. ಅವನಿಗೆ ಗೊತ್ತು ಶಿವವರ್ಮ ಅಷ್ಟು ನಂಬಿಕಸ್ತ ಅಂತ. ರಾಣಿ ಜೊತೆಗೆ ಸಂಬಂಧ ಅಂತೆ ಅಂದರೆ ಮರ್ಯಾದೆ ಎಲ್ಲಿಗೆ ಬರುತ್ತೆ? ಈ ರಾಣಿಯರಿಗೂ ರಾಜನಿಗೂ ಒಂದು ಮುಸುಕಿನ ಗುದ್ದಾಟಗಳು ಅದು ಎಲ್ಲ ಕಡೆಗೆ ಸಾಧಾರಣ ನಡೀತಾ ಇರ್ತಾ ಇತ್ತು. ಹ್ಮ್, ಹ್ಮ್, ಅದೆಲ್ಲ ಗುಟ್ಟೇನಾಗಲ್ಲ. ಅಲ್ಲಿ ಅರಮನೆಯಲ್ಲಿ ಇದು ಏನು ಗೋಡೆಗಳಿಗೂ ಕಿವಿಗಳು. ಹೌದು. ಆ ರಾಣಿಯ ಅರಮನೆಗೆ ಹೋಗೋದನ್ನೇ ಬಿಟ್ಟು 1 ವರ್ಷ ಆಯಿತು, ಹೋಗಲೇ ಇಲ್ಲ. ಅವಳು ಮುಖನೂ ನೋಡಲಿಲ್ಲ ಅವನು. ಆ ದಿಕ್ಕಿಗೆ ಹೋಗಲಿಲ್ಲ. 1 ವರ್ಷ ಆದಮೇಲೆ ಸುದ್ದಿ ಬಂತು, ಆ ರಾಣಿ ಗರ್ಭಿಣಿಯಾಗಿದ್ದಾಳೆ ಅಂತ. ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಕಥಾ ಸಂಚಯ ಸರಣಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಈ ಸರಣಿಯನ್ನು ನಡೆಸ್ಕೊಡ್ತಾ ಇರುವಂಥವರು ಶ್ರೀ ಜಗದೀಶ್ ಶರ್ಮಾ ಸಂಪ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಧನ್ಯವಾದಗಳು ಈ ಕಥಾ ಸಂಚಯವನ್ನು ಮುನ್ನಡೆಸ್ತಾ ಇರೋದಕ್ಕೆ. ಇವತ್ತು ಯಾವ ಕಥೆ? ಒಬ್ಬ ಆ, ರಾಜ. ಇದು ಕಥಾ ಸರಿತ್ ಸಾಗರದ ಕಥೆ. ಆದಿತ್ಯವರ್ಮ ಅಂತ ಅವನ ಹೆಸರು. ಈ ಆದಿತ್ಯವರ್ಮನಿಗೆ ಒಬ್ಬ ಮಂತ್ರಿ ಶಿವವರ್ಮ ಅಂತ. ರಾಜ್ಯಭಾರ ಚೆನ್ನಾಗಿ ನಡೆಸ್ತಾ ಇದ್ದರು. ಈ ರಾಜರಿಗೆ ಹಲವು ಹೆಂಡತಿಯರು. ರಾಜಾನೋ ಬಹುವಲ್ಲಭ ಅಂತ. ಹಲವು ಪತ್ನಿಯರು. ಅದು ಹೇಗಿರ್ತಾ ಇತ್ತು ಅಂತ ಅಂದರೆ, ನಮ್ಮ ಥರ ಒಂದೇ ಮನೆಯಲ್ಲಿ ಏನು ಇರೋರಲ್ಲ ಅವರು. ಅಂತಃಪುರ ಅಂತ ಹೆಸರು ಅದಕ್ಕೆ. ಪುರ ಅಂದರೆ ನಗರ ಅಂತ. ಅಂದರೆ ಅದೇ ಒಂದು ದೊಡ್ಡ ಸಿಟಿ. ಅಂತಃಪುರ ಅಂದರೆ ಒಂದು ನಾವು ಭಾಳ ತಪ್ಪಾಗಿ ಚಿತ್ರಣ ಮಾಡ್ಕೊಂಬೋದು. ಒಂದು ದೊಡ್ಡ ಅರಮನೆ ಅದರೊಳಗೆ ಅಂತ ಅಲ್ವೇ ಅಲ್ಲ. ಅದೊಂದು ದೊಡ್ಡ ನಗರದ ಥರನೇ ಇರ್ತಾ ಇತ್ತು. ಅಲ್ಲಿ ಎಷ್ಟೋ ಭವನಗಳು, ಒಬ್ಬೊಬ್ರಿಗೆ ಒಂದೊಂದು. ಅವರವರ ಅರಮನೆಗಳು ಬೇರೆ. ಮತ್ತೆ ಆಮೇಲೆ ಅಲ್ಲಿ ಅದಕ್ಕೆ ಬೇಕಾದ ಯಾರು ಕೆಲಸಕ್ಕೆ ಮಾಡ್ತಾರೋ ಅವರು ಅಲ್ಲೇ ಇರೋ ಕ್ವಾರ್ಟರ್ಸ್ಗಳು ಅಲ್ಲೇ ಎಲ್ಲೋ ಒಂದು ಕಡೆ ಇರುತ್ತೆ. ಅಲ್ಲೇ ಎಲ್ಲ ಕಡೆಗೂ ಎಲ್ಲೆಲ್ಲೋ ಉದ್ಯಾನವನಗಳು. ಹಂಗೆ ಅದು ಅಂದ್ರೆ ವ್ಯವಸ್ಥೆಯ ಅನುಕೂಲಕ್ಕೋಸ್ಕರ ಈ ಥರದೊಂದು ಇದನ್ನ ಅದಷ್ಟು ಸೇರಿ ಒಂದು ದೊಡ್ಡ ಕೋಟೆ ಗೋಡೆ ಥರ ಪುರ ಅದು. ಅವ್ರಿಗೆ ಬೇಕಾದ್ದಲ್ಲ ಅಲ್ಲೇ ಇರೋ ತರಹದ್ದು ಅದು ವ್ಯವಸ್ಥೆ. ರಾಜನ ಅರಮನೆಯಲ್ಲಿ ರಾಜ ಮಾತ್ರ ವಾಸ್ತವವಾಗಿ. ರಾಣಿಯರಿಗೆಲ್ಲ ಅವರ ಪ್ರತ್ಯೇಕ ಅರಮನೆಗಳು. ಆ ರಾಣಿಯ ಅರಮನೆಗೆ ಇವನು ಹೋಗೋದು. ಇವನಿಗೆ ಯಾವ ರಾಣಿ ಜೊತೆಗೆ ಇರಬೇಕು ಅಂತ ಅನ್ಸತ್ತೋ ಅಲ್ಲಿ ಹೋಗಿರ್ತಾ ಇದ್ದ. ಪ್ರೀತಿಯ ರಾಣಿ ಯಾರೋ ಅವಳ ಮನೆಯಲ್ಲೇ ಹೆಚ್ಚಾಗಿರ್ತಾ ಇದ್ದ ಅವನು. ಇವನಿಗೆ ಅರಮನೆ ಇದ್ರು. ಆ ಥರದ ವ್ಯವಸ್ಥೆಗಳದು. ಹಾಗಾಗಿ ಅವರವರ ಅರಮನೆಗಳು ಅದರ ವ್ಯವಸ್ಥೆ ಎಲ್ಲ ಇರ್ತಾ ಇತ್ತು. ಅದಕ್ಕೆಲ್ಲ ರಕ್ಷಣೆಗಳಿರ್ತಾ ಇತ್ತು. ಅಲ್ಲಿಗೆ ಯಾರೂ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಪುರುಷರು ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಗಂಡಸರಿಗೆ ಅವಕಾಶ ಇರಲಿಲ್ಲ. ಅಸೂರ್ಯಂ ಪಶ್ಯ ರಾಜದಾರಾಹ ಅಂತ ಒಂದು ಮಾತು. ರಾಜನ ಪತ್ನಿಯರನ್ನು ಸೂರ್ಯ ಕೂಡ ನೋಡಲಾರ. ಸೂರ್ಯಂ ಪಶ್ಯ ಅಸೂರ್ಯಂ ಪಶ್ಯಾಹ ರಾಜದ ಅಸೂರ್ಯಂ ಅಂದರೆ ಅಷ್ಟು. ಅಲ್ಲಿ ಯಾರು ಇರ್ತಾ ಇದ್ರು ಅಂತ ಅಂದರೆ, ತುಂಬ ವೃದ್ಧರಾದವರು, ಕಂಚುಕಿ ಅಂತ ಕರಿತಾ ಇದ್ರು. ಸಂಸ್ಕೃತ ನಾಟಕಗಳಲ್ಲಿ ಬರ್ತಾರೆ. ಕಂಚುಕಿ ಭಾಳ ವೃದ್ಧ. ಅವನು ಮ್ಯಾನೇಜರ್ ಆಗಿರ್ತಾ ಇದ್ದ ಅಲ್ಲಿಗೆ. ಆಮೇಲೆ ಹೆಚ್ಚಾಗಿ ಇವರೇ ತುಂಬಿಕೊಳ್ತಾ ಇದ್ರು. ಸ್ತ್ರೀಯರೇ ಹೆಚ್ಚು ಆ ಅಂತಃಪುರಗಳಲ್ಲಿ. ಹೀಗಿರ್ತಾ ಇತ್ತು. ಅಲ್ಲಿ ಪುರುಷರ ಪ್ರವೇಶ ಅನ್ನೋದು ರಾಜ ಮಾತ್ರ ಹೋಗಬೇಕು, ಅಥವಾ ಆಯ್ದ ಯಾರು ಅಂತ. ಈ ರಾಣಿಯರಿಗೂ ರಾಜನಿಗೂ ಒಂದು ಮುಸುಕಿನ ಗುದ್ದಾಟಗಳು ಅದು ಎಲ್ಲ ಕಡೆಗೆ ಸಾಧಾರಣ ನಡೀತಾ ಇರ್ತಾ ಇತ್ತು. ಏನಂದ್ರೆ 4-5 ಜನ ರಾಣಿಯರಾದ ಕೂಡಲೇ ಅವರಿಗೆ ಒಳಗೊಳಗೆ ತಿಕ್ಕಾಟಗಳು, ಅವರವರ ತಿಕ್ಕಾಟಗಳು. ಏನೋ ಒಂದು ರಾಜ ಬರಲಿಲ್ಲ, ಮಾತಾಡ್ಸಲ್ಲ, ಪ್ರೀತಿ ಮಾಡಲ್ಲ, ಅವಳನ್ನು ಜಾಸ್ತಿ ಮಾತಾಡ್ತಾನೆ, ಅವಳಿಗೇನೋ ಜಾಸ್ತಿ ಇದನ್ನು ಕೊಟ್ಟರು. ಎಲ್ಲದನ್ನು ವ್ಯವಸ್ಥೆ ಮಾಡಬೇಕು. ಯಾವುದೋ ಎಲ್ಲಿಗೋ ಹೋಗಿರ್ತಾನೆ ರಾಜ, ಅಲ್ಲಿ ಅಥವಾ ಯಾರೋ ಬಂದಿರ್ತಾರೆ, ಬಂದು ಏನೋ ಒಂದು ಅಮೂಲ್ಯವಾದದ್ದನ್ನು ರಾಜನಿಗೆ ಅರ್ಪಿಸ್ತಾರೆ, ತಗೊಂಡು ಯಾವುದೋ ಒಂದು ರಾಣಿ ಕೊಡ್ತಾನೆ. ಅದೆಲ್ಲ ಗುಟ್ಟೇನಾಗಲ್ಲ. ಅಲ್ಲಿ ಅರಮನೆಯಲ್ಲಿ ಇದು ಏನು ಗೋಡೆಗಳಿಗೂ ಕಿವಿಗಳು. ಹಾಗಾಗಿ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರೋದು ಅವಳಿಗೆ ಕೊಟ್ಟನಂತೆ. ಹಿಂಗಿದ್ದೆಲ್ಲ ಸಮಸ್ಯೆಗಳು ಇದಿಷ್ಟು ರಾಜನ ಜೊತೆಗೆ ಇರ್ತಾ ಇತ್ತು. ಅವನ ಮೇಲೆ ಸಿಟ್ಟು, ಮುನಿಸು ಎಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ, ಏನೋ ಮಾಡ್ಕೊಳ್ತಾ ಇದ್ರು. ಒಂದು ರಾಣಿಗೆ ಯಾವುದೋ ಕಾರಣಕ್ಕೆ ರಾಜನ ಮೇಲೆ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಏನು ಮಾಡಿದ್ಲು, ಅವಳು ಇವನ ಜೊತೆ ಮಾತು ನಿಲ್ಲಿಸಿದ್ಲು, ಅಸಡ್ಡೆ ಮಾಡಿದ್ಲು. ಬಂದರೂ ಮಾತಾಡಿಸ್ಲಿಲ್ಲ, ನಿರಾಕರಿಸಿದ್ಲು. ರಾಜ ಅವನಿಗಿನ್ನೂ ಸಿಟ್ಟು ಬಂತು. ಅವನೇನು ಮಾಡ್ದ, ಬುದ್ಧಿ ಕಲಿಸ್ತೀನಿ ಇವಳಿಗೆ ಅಂತ ಆ ರಾಣಿಯ ಅರಮನೆಗೆ ಹೋಗೋದನ್ನೇ ಬಿಟ್ಬಿಟ್ಟ. 1 ವರ್ಷ ಆಯಿತು, ಹೋಗಲೇ ಇಲ್ಲ. ಅವಳು ಮುಖನೂ ನೋಡಲಿಲ್ಲ ಅವನು. ಆ ದಿಕ್ಕಿಗೆ ಹೋಗಲಿಲ್ಲ.
1 ವರ್ಷ ಆದಮೇಲೆ ಸುದ್ದಿ ಬಂತು, ಆ ರಾಣಿ ಗರ್ಭಿಣಿ ಆಗಿದ್ದಾಳೆ ಅಂತ. ಈಗ ರಾಣಿ ಗರ್ಭಿಣಿ ಆದದ್ದು ಹೇಗೆ ಅಂತ ಹೌದು. ಈಗ ವಿಚಾರಣೆ ಆಗಬೇಕಲ್ಲ, ತನಿಖಾ ತಂಡಗಳೆಲ್ಲ ಆಗಬೇಕಲ್ಲ. ರಕ್ಷಣಾ ಭಟರನ್ನ ಅವನು ಕೇಳ್ದ, CCTV ಕ್ಯಾಮರಾ ಚೆಕ್ ಮಾಡ್ದ. ಅದೇನೆ ಅವಾಗ ರಕ್ಷಣಾ ಭಟರನ್ನ ಕರೆದು ಕೇಳ್ದ, ಯಾರು ಒಳಗೆ ಹೋಗಿದ್ದಾರೆ? ನಾನಂತೂ ಒಳಗೆ ಹೋಗಿಲ್ಲ 1 ವರ್ಷದಿಂದ. ಅವ್ರು ಹೇಳಿದ್ರು, ಅಂತಃಪುರಕ್ಕೆ ಈಗ ತಡಿಬಾರದು ಕೆಲವರನ್ನ, ಒಳಗೆ ಹೋಗೋರನ್ನ ಅಂತ ಇರುತ್ತಲ್ಲ. ಯಾರು ಅಂದರೆ, ಒಂದು ನೀವು, ಇನ್ನೊಂದು ಮಂತ್ರಿ ಶಿವವರ್ಮ. ಅವರು ಅಂತಃಪುರಕ್ಕೆ ಅವರನ್ನು ತಡೆಯೋಲ್ಲ. ಹಾಗಾಗಿ ಶಿವವರ್ಮ ಅವರು ಅಂತಃಪುರದಲ್ಲಿ ಮಂತ್ರಿಗಳು ಓಡಾಡ್ತಾ ಇರ್ತಾರೆ ಅಂತ ಇಷ್ಟು ಮಾಹಿತಿ ರಾಜನೇ ಸಿಕ್ಕಿದು. ರಾಜನೇ ನಿಶ್ಚಯ ಆಯಿತು ಏನಾಗಿದೆ ಅಂತ ಒಂದು ನಿಶ್ಚಯ ಆಯಿತು. ನಿಶ್ಚಯ ಆಗಿ ರಾಜ ಭಾರಿ ಸಿಟ್ಟು ಬಂತು. ಈಗ ಮಂತ್ರಿಗೆ ಮರಣದಂಡನೆ ಕೊಡೋಣ ಅಂತ ಅಂದರೆ ರಾಜ ಯೋಚನೆ ಮಾಡ್ದ, 2 ಅಪಾಯ ಇದೆ. ಏನು? ಒಂದು, ನನ್ನ ಮಂತ್ರಿಯನ್ನು ನಾನು ಕೊಂದೆ ಅನ್ನುವ ಸುದ್ದಿ ಹೊರಗಡೆ ಎಲ್ಲ ಹೋದರೆ ಇದು ಬೇರೆ ರಾಜರಿಗೆ, ಸಾಮಂತರಿಗೆ ಬೇರೆ ಸಂದೇಶ ಕೊಡ. ಯಾಕೆಂದರೆ ಇವನು ಮಹಾಮಂತ್ರಿ, ಇಲ್ಲಿ ಏನೋ ಇದೆ, ಇವರೊಳಗೆ ಏನೋ ಇದೆ ಅಂತ ಒಂದು ಬರುತ್ತೆ. ಆಮೇಲೆ ಅದು ಹೋಗಬಾರ್ದು, ಹೊರಗೆ ಸಂದೇಶ ಹೋಗಬಾರ್ದು. 2ನೇಯದ್ದು, ನನ್ನ ರಾಜ್ಯದಲ್ಲಿ ಮತ್ತು ಅಲ್ಲಿ ಅಲ್ಲ, ಯಾಕೆ ಕೊಂದನಂತೆ ಅಂದರೆ, ಇಲ್ಲ ರಾಣಿ ಜೊತೆಗೆ ಸಂಬಂಧ ಅಂತೆ ಅಂದರೆ ಮರ್ಯಾದೆ ಎಲ್ಲಿಗೆ ಬರುತ್ತೆ? 2 ಸೈಡಲ್ಲೂ ತೊಂದರೆನೆ. ಅದಕ್ಕೆ ಯೋಚನೆ ಮಾಡೋದು, ಏನು ಮಾಡೋದು? ಇವನನ್ನು ಕೊಲ್ಲೋದೇ, ಇದು ಕೊಲ್ಲೋದು ಬಿಟ್ಟು ಬೇರೆ ದಾರಿ ಇಲ್ಲ ಇದಕ್ಕೆ. ಆದರೆ ಕೊಲ್ಲೋದಕ್ಕೆ ಬೇರೆ ಏನೋ ಒಂದು ಯೋಜನೆ ಹುಡುಕಬೇಕು, ನೇರವಾಗಿ ಹೇಳಿ ಕೊಲ್ಲೋದಲ್ಲ. ಅದರ ಜೊತೆಗೆ ನನ್ನ ರಾಜ್ಯದ ಒಳಗೂ ಕೊಲ್ಲಬಾರ್ದು. ನನ್ನ ರಾಜ್ಯದ ಒಳಗೆ ಮಂತ್ರಿ ಸತ್ತ ಅಂದರೆ ಅನುಮಾನ ಬಂದೇ ಬರುತ್ತೆ. ಯಾಕೆಂದರೆ ಮಂತ್ರಿಗೆ ರಕ್ಷಣೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಅಂಥರದ್ದು ಬರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಒಬ್ಬ ರಾಜಕಾರಣಿ ಸತ್ತಾಗ ಅದನ್ನು ಯಾರು ಮಾಡಿಸಿದ್ರು ಅಂತೆಲ್ಲ ಪ್ರಶ್ನೆ ಎದ್ದು ಬಿಡ್ತು. ಆಡಳಿತದ ಮೇಲೆ ಪ್ರಶ್ನೆ ಮಾಡಿದವರು ಬಂದಿದ್ರು, ಇವರೇ ಏನು ಮಾಡಿದ್ದಾರೆ, ಅಕಾಲ ಮರಣ ಅದು ಯಾವುದೇ ರೀತಿಲಾದ್ರೂ ಕೂಡ ಪ್ರಶ್ನೆ ಎದ್ದು, ಹೌದು, ಆಕ್ಸಿಡೆಂಟ್ ಆಗಿ ಆದ್ರೂ, ಅದು ಆಕಸ್ಮಿಕವಾಗಿ ಆದ್ರೂ ಯಾರು ಮಾಡಿಸಿರಬಹುದು ಅನ್ನುವ ಪ್ರಶ್ನೆ ಯಾರ ಮೇಲೆ ಬಂತು ಅಂದರೆ, ಆ ಪ್ರಶ್ನೆ ಆಳುವವರ ಮೇಲೆ ಬಂತು. ಅವರು ಆಳುವವರ ಭಾಗ ಆಗಿದ್ರು ಕೂಡ ಅಂದ್ರೆ ಈ ಪ್ರಶ್ನೆ ಹುಟ್ಟತ್ತೆ, ಸಹಜ. ಹಾಗಾಗಿ ರಾಜ್ಯದೊಳಗೆ ಮಂತ್ರಿ ಸತ್ರೆ ಬಹಳ ಬಲಿಷ್ಠರೇ ಸಾಯಿಸಿರಬೇಕು, ಸಾಮಾನ್ಯವಾಗಿ ಮಂತ್ರಿ ಸಾಯಿಸೋಕ್ಕಾಗಲ್ಲ. ಯಾರಾಗರೆ ಮಂತ್ರಿಗಿಂತ ಬಲಿಷ್ಠರು ಯಾರು? ಮಹಾಮಂತ್ರಿಗಿಂತ ರಾಜನೇ. ಅಲ್ಲೂ ಅನುಮಾನ ಬರುತ್ತೆ. ಅನುಮಾನ ಬಂದ ಕೂಡಲೇ ಏನೋ ಇದೆ ಅಂತ ಅದು ಶುರುವಾಗತ್ತೆ. ರಾಣಿ ವಿಷಯ ಹೊರಗಡೆ ಹೋಗದೇ ಇದ್ರು ಹೋದ್ರೂ ಹೋಗ್ಬಿಡ್ಬೋದು. ಆಮೇಲೆ ಸುದ್ದಿ ಅದು ಒಂದಕ್ಕೆ ಇನ್ನೊಂದು ಬೆಳೆದು ಇನ್ನೊಂದು ಮತ್ತೊಂದಾಗಿ, ಇದಲ್ಲದೆ ಇನ್ನೂ ಏನೋನು ಹುಟ್ಟುಬಿಡ್ಬೋದು, ಇಲ್ಲದ್ದು ಹುಟ್ಟುಬಿಡ್ಬೋದು ಅಲ್ವಾ? ಹಾಗಾಗಿ ಹೆಚ್ಚಾಗಿ ಆಗೋದು ಅದೇ. ಹೌದೌದು. ಈಗ ಮಂತ್ರಿ ಸಾಯಬೇಕು, ಅದು ರಾಜ್ಯದೊಳಗೆ ಸಾಯಬಾರದು. ಬಹಳ ಜಾಣ ರಾಜ ಆದಿತ್ಯವರ್ಮ ಯೋಚನೆ ಮಾಡಿದ. ಅವನಿಗೆ ಒಬ್ಬ ಗೆಳೆಯ, ಇವನು ಸಾಮಂತ ರಾಜ, ಭೋಗವರ್ಮ ಅಂತ ಪಕ್ಕದ ರಾಜ್ಯದು. ಇವನಿಗೆ ಬಹಳ ಆತ್ಮೀಯ, ಇವನು ಸಾಮಂತ, ಇವನು ಹೇಳ್ದಂಗೆ ಕೇಳೋನು. ಅವನಿಗೆ ಅನ್ನಿಸ್ತು, ಅವನು ಸಾಮಂತ ಅಂದರೆ ಇವನ ಅಡಿಯಲ್ಲಿರ್ತಾನೆ. ಯಾವಾಗಲೂ ಸಾಮಂತರಿರ್ತಾರಲ್ಲ, ಅವರು ಈ ಸಾಮಂತತನದಿಂದ ಹೊರಗೆ ಬರೋದಕ್ಕೊಂದು ಪ್ರಯತ್ನ ಪಡ್ತಾ ಇರ್ತಾರೆ, ಸ್ವತಂತ್ರರಾಗೋದಕ್ಕೆ. ಅವರಿಗೊಂದು ಇದ್ದೇ ಇರುತ್ತೆ, ಗುರಿ ಇರುತ್ತೆ. ಅದಕ್ಕೆ ಇವನೇನು ಮಾಡ್ದ, ಶಿವವರ್ಮನ ಕರೆದು, ಮಂತ್ರಿ ಕರೆದು, ತುರ್ತಾಗಿ ಭೋಗವರ್ಮನಿಗೆ ಒಂದು ಸಂದೇಶ ಕಳಿಸ್ಬೇಕಾಗಿದೆ. ನನಗೆ ಬೇರೆ ಯಾರ ಮೇಲೂ ಅಂತ ಅಷ್ಟು ಮುಖ್ಯ ಸಂದೇಶ ಅದು, ಅದನ್ನು ಬೇರೆ ಯಾರ ಹತ್ರನೂ ಕಳಿಸೋದಕ್ಕೆ ನನಗೆ ನಂಬಿಕೆ ಇಲ್ಲ. ನೀನೇ ಹೋಗಬೇಕು ಸಂದೇಶ ಕೊಡೋದಕ್ಕೆ. ಸಂದೇಶ ಏನು ನೀನು ನೋಡಬಾರ್ದು, ನಾನೊಂದು ಪತ್ರ ಕೊಡ್ತೀನಿ, ಆ ಪತ್ರ ತಗೊಂಡೋಗಿ ಭೋಗವರ್ಮನಿಗೆ ಕೊಟ್ಟಬೇಕು ಅಂತ. ಅವನಿಗೆ ಗೊತ್ತು ಶಿವವರ್ಮ ಅಷ್ಟು ನಂಬಿಕಸ್ತ ಅಂತ. ಮಂತ್ರಿ ಕೈಗೊಂದು ಪತ್ರ ಕೊಟ್ಟ, ಭೋಗವರ್ಮನಿಗೆ ತಲುಪಿಸು ಅಂತ. ಸರಿ, ಮಂತ್ರಿ ಇಲ್ಲಿಂದ ಹೋದ ಭೋಗವರ್ಮನಿಗೆ. ಹೋಗಿ ರಾಜರು ಕೊಟ್ಟಿದ್ದಾರೆ, ಏನೋ ರಹಸ್ಯ, ನಿಮಗೆ ಮಾತ್ರ ತಿಳಿಸ್ಬೇಕಾಗಿದೆಯಂತೆ ಅಂತ ಹೇಳಿ ಏಕಾಂತದಲ್ಲಿ ಪತ್ರ ಕೊಟ್ಟ. ರಾಜ ಹೇಳಿದ ಏಕಾಂತದಲ್ಲಿ ಪತ್ರ ಕೊಡೋದು, ಏಕಾಂತದಲ್ಲಿ ಪತ್ರ ಕೊಟ್ಟ. ಭೋಗವರ್ಮನಿಗೆ ಇವನು ಪರಿಚಯದವನೇ, ಯಾವಾಗಲೂ ಹಿಂದೆಲ್ಲ ಇವನು ಸಹಾಯ ಕೂಡ ಮಾಡಿದ್ದ. ಯಾರು? ಮಂತ್ರಿ. ಸಾಮಂತನನ್ನು ರಕ್ಷಿಸ್ತಾರೆ ಯಾವಾಗಲೂ ಇವರುಗಳು.
ಆದಿತ್ಯ ಅದ್ರ ಮಂತ್ರಿ ಶಿವವರ್ಮ ಬಹಳ ಸಹಾಯ ಮಾಡಿದ್ದ ಅವನಿಗೆ. ಅವನ ಜೊತೆಗೂ ಅವನಿಗೆ ಆತ್ಮೀಯತೆ ಇತ್ತು, ಮಂತ್ರಿ ಜೊತೆಗೂ, ರಾಜನ ಜೊತೆ ಗೆಳೆತನ ಇದ್ದಂತೆ. ತೆಗೆದು ಓದ್ತಾನೆ, ಪತ್ರದಲ್ಲಿ ಬರ್ಕೊಂಡಿದೆ, ನನ್ನ ಮಂತ್ರಿ ಶಿವವರ್ಮನನ್ನು ಈ ಕೂಡಲೇ ವಧಿಸುವುದು. ಆದಿತ್ಯವರ್ಮ ಭೋಗವರ್ಮನಿಗೆ ಶಿವವರ್ಮನನ್ನು ಕೊಲ್ಲು ಅಂತ ಪತ್ರ ಬರೆದಿದ್ದ. ಅವನ ಕೈಯಲ್ಲೇ ಕೊಟ್ಟು ಕಳಿಸಿದ. ಅವನ ಕೈಲೇ ಕೊಟ್ಟು ಕಳಿಸಿದ್ದಾನೆ. ಎಂಥ ಜಾಣತನ ಅಂದರೆ, ಈಗ ಇಲ್ಲಿಂದ ಒಬ್ಬ ಸಂದೇಶವಾಹಕವಾಗಿ ಮಂತ್ರಿ ಸಂದೇಶ ತಗೊಂಡು ಭೋಗವರ್ಮನ ಬಳಿಗೆ ಹೋಗಿದ್ದ, ಭೋಗವರ್ಮ ಕೊಂದ ಅಂತ ಅಂದರೆ ಹೊರ ಜಗತ್ತಿಗೆ ಈ ಪತ್ರ ಕಳಿಸಿದ್ದಲ್ಲ ಗೊತ್ತಾಗೋಲ್ಲ. ಅಲ್ಲಿ ಮಂತ್ರಿ ಸತ್ತಾಗ ಆರೋಪ ಆ ರಾಜನ ಮೇಲೆ ಬರುತ್ತೆ ಹೊರತು ಇವನ ಮೇಲೆ ಬರಲ್ಲ ಅನ್ನೋದು ಯೋಜನೆ ಅಂತ ಆದಿತ್ಯವರ್ಮನ ಯೋಜನೆ. ಅವನಿಗೆ ಏನಾಯಿತು, ಭೋಗವರ್ಮನಿಗೆ, ಅರೆ ಇದೇನಿದು ಇಬ್ಬಂದಿ ಹಿಂಗಿದೆಯಲ್ಲ ಅಂತ. ಅವನಿಗೆ ಇಬ್ಬರು ಆತ್ಮೀಯರು, ಆದರೆ ಮಂತ್ರಿ ಮೇಲೆ ಅವನಿಗೆ ಹೆಚ್ಚು ಪ್ರೀತಿ, ಅಲ್ಲಿಯ ಮಂತ್ರಿ ಮೇಲೆ. ಅವನು ಹೇಳ್ದ, ಈ ಪತ್ರ ನಿನ್ನನ್ನು ಕೊಲ್ಲಬೇಕು ಅಂತ ಬರ್ಕೊಂಡಿದೆ ಈ ಪತ್ರದಲ್ಲಿ ಅಂತ ಹೇಳ್ದ. ಶಿವವರ್ಮ ಅವನಿಗಿಂತ ಬುದ್ಧಿವಂತ ಆದಿತ್ಯವರ್ಮನಿಗೆ. ಅವನು ಹೇಳ್ದ, ಹೌದು ಮಹಾರಾಜರೇ, ನೀವು ನನ್ನನ್ನು ಕೊಲ್ಲಬೇಕು. ನನಗೆ ಆಶ್ಚರ್ಯ ಆಯಿತು, ಅದ್ಯಾಕೆ ಹಿಂಗೆ ಹೇಳ್ತೀಯ? ಇಲ್ಲ, ಯಾಕೆ ಅಂತೆಲ್ಲ ಕೇಳಬೇಡಿ, ನೀವು ನನ್ನನ್ನು ಕೊಲ್ಲಬೇಕು, ಕೊಂದ್ಬಿಡಿ ಅಂತ ಕೂತ್ಕೊಂಡ ಇವನು. ಅವನಿಗೆ ತಲೆ ಬಿಸಿ ಹೆಚ್ಚಾಗ್ತಾ ಹೋಯ್ತು. ಅರೆ ಇದ್ಯಾವ ಕತೆ ಇದು? ಸ್ವತಃ ರಾಜ ಕೊಲ್ಲು ಅಂತ ಪತ್ರ ಕಳಿಸ್ತಾನೆ, ಮಂತ್ರಿ ಹೌದೌದು ನನ್ನ ಕೊಲ್ಲೋದು ಸರಿ ಇದೆ, ಎಲ್ಲೂ ಕೇಳದೆ ಇರೋ ಕತೆ. ಅವನು ಯೋಚನೆ ಮಾಡ್ತಾ ಇರುವಾಗದ, ನೀವು ಕೊಲ್ಲದೆ ಇದ್ರೆ ನಾನು ನನ್ನೇ ಹತ್ಯೆ ಮಾಡ್ಕೋತೀನಿ, ಇಲ್ಲಿಗ ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂದ ಇವನು ಶಿವವರ್ಮ ಮಂತ್ರಿ. ಅದರ ಗೂಢಾರ್ಥ ಏನೂ ಗೊತ್ತಿಲ್ಲ. ಅವನು ಕೇಳ್ದ, ಆಗಲಿ ಯಾಕೆ ಅಂತಾದ್ರೂ ಒಂದು ಹೇಳ್ಬಿಡಪ್ಪ ಪುಣ್ಯಾತ್ಮ. ಅವನೂ ಕಾರಣ ಹೇಳಿಲ್ಲ, ನೀನೂ ಕಾರಣ ಹೇಳಲ್ಲ. ಅದಕ್ಕೆ ಅವನು ಹೇಳ್ದ ಶಿವವರ್ಮ, ಇಲ್ಲ ಅದೇನಂದರೆ ನಂದೊಂದು ಜಾತಕ ನೋಡಿಸಿದ್ವಿ, ಅದು ನನಗೆ ಸಾವು ಬಂದಿದೆ, ಮತ್ತು ನಾನು ಎಲ್ಲಿ ಸಾಯ್ತೀನೋ ಆ ರಾಜ್ಯದಲ್ಲಿ 12 ವರ್ಷ ಮಳೆ ಬರಲ್ವಂತೆ. ಒಳ್ಳೆ ಆ ಕ್ಷಣದಲ್ಲಿ ಚತುರಮತಿ. ಹೌದು. ಈಗ ನಮ್ಮ ರಾಜ್ಯದಲ್ಲಿ ಸತ್ರೆ ನಮ್ಮ ರಾಜ್ಯ ಗೊತ್ತಲ್ಲ, ಇಷ್ಟೇ ಹೇಳಿ ನಿಲ್ಸಿದ ಅವನು. ಅವನಿಗನ್ನಿಸ್ತು, ಈ ರಾಜ ಈ ಮಂತ್ರಿ ಎಂಥ ಕಳ್ಳರು, ನನ್ನ ರಾಜ್ಯವನ್ನು ಒಟ್ಟು ಬರಡು ಮಾಡಬೇಕು ಅಂತ ಹೊರಟಿದಾರಲ್ಲ, ಇಲ್ಲಿಗೆ ಬರ ತಂದು ನನ್ನ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕೊಲೆ ಮಾಡೋ ಇದನ್ನು ಕೂಡ ನನ್ನ ಮೇಲೆ ಬರುತ್ತೆ, ಅದು ಬರುತ್ತೆ. ಆಮೇಲೆ 12 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಮುಗೀತು ಕತೆ. ಹೌದು. ನಾನು ಹೇಳ್ದೆ, ಯಾವ ಕಾರಣಕ್ಕೂ ನೀನು ಕೊಲ್ಲಲ್ಲ, ನಿನ್ನನ್ನು ಸಾಯೋಕ್ಕೂ ಬಿಡಲ್ಲ, ಹತ್ಯೆಯೂ ಇಲ್ಲ, ಆತ್ಮಹತ್ಯೆಗೂ ಇಲ್ಲಿ ಬಿಡಲ್ಲ ಅಂತ ಹೇಳಿ ತಕ್ಷಣ ಒಂದು ಸೈನ್ಯದ ಒಂದು ತುಕಡಿಯನ್ನ ಇವನ ಜೊತೆಗೆ ಹಾಕಿ ಗಡಿ ದಾಟಿಸಿ ಆ ರಾಜ್ಯಕ್ಕೆ ಕಳಿಸಿ ಬನ್ನಿ ಅಂತ ಕಳಿಸ್ಕೊಟ್ಟ. ಇವನು ಈ ಕಡೆ ಬರ್ತಾ ಇದ್ದಂಗೆ ಅಲ್ಲೊಂದು ಘಟನೆ ನಡೀತು. ಎಲ್ಲಿ? ಆದಿತ್ಯವರ್ಮನ ಇದರಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ರಾಣಿ ಮತ್ತೊಬ್ಬ ಹೆಣ್ಣಿನೊಂದಿಗೆ ಕೋಟೆ ಬಾಗಿಲು ದಾಟಿ ಓಡ್ ಹೋಗ್ತಾ ಇದ್ದಾಗ ರಕ್ಷಣಾ ಭಟರಿಗೆ ಸಿಕ್ಕಿಬಿದ್ಲು. ಅದೇ ರಾಣಿ, ಅವಳೆ ಗರ್ಭಿಣಿಯಾಗಿದ್ದ. ಕರ್ಕೊಂಬಂದರು, ಇಬ್ಬರು ಸ್ತ್ರೀಯರಿದ್ದಾರೆ, ಕರ್ಕೊಂಬಂದು ಆಸ್ಥಾನದಲ್ಲಿ ನಿಲ್ಲಿಸಿದ್ರು. ತುರ್ತು ಸಭೆ ತಗೊಳ್ಬೇಕಾಯ್ತು. ರಾತ್ರಿಲೂ ಎಲ್ಲ ಕೋರ್ಟ್ ಎಲ್ಲ ಬಾಗಿಲು ತೆಗಿಯತ್ತಲ್ಲ, ತುರ್ತು ಇದ್ದಾಗ. ಇದು ಭಯಂಕರ ತುರ್ತು ಇದು. ರಾಜ ಬಂದ, ಕುಳಿತ, ಎಲ್ಲರೂ ಬಂದು ಕುಳಿತುಕೊಂಡ್ರು. ಯಾರು ಅಂತ ಪಕ್ಕದಲ್ಲಿರೋ ಇನ್ನೊಬ್ಬಳು ಹೆಣ್ಣು ಯಾರು, ಯಾಕೆ ಇವರಿಬ್ರು ಓಡ್ತಾ ಇದ್ದಾರೆ ಅಂತ ಆಮೇಲೆ ವಿಚಾರಣೆ ಎಲ್ಲ ಮಾಡಿ ನೋಡಿದರೆ ಅದು ಆಚೆ ಕಡೆ ಇರೋದು ಹೆಣ್ಣೇ ಅಲ್ಲ, ಅದೊಂದು ಗಂಡು. ಆ ರಾಣಿಯ ಪ್ರಿಯಕರ. ಆ ರಾಣಿಗೊಬ್ಬ ಯಾವಾಗಲೂ ಮಂತ್ರಿಯೂ ಅಲ್ಲ, ಯಾವುದೋ ಪ್ರಿಯಕರ ಇದ್ದ. ಈ ರಾಜನ ಜೊತೆಗೆ ಸಿಟ್ಟು ಬಂದ ಮೇಲೆ ಅವಳಿಗೆ ಆ ಪ್ರಿಯಕರನ ಮೇಲೆ ಮನಸ್ಸಾಗಿದೆ. ಹೆಂಗೋ ಸಂಪರ್ಕ ಸಾಧಿಸಿ ಹೆಣ್ಣಿನ ರೂಪ ತಳೆದು ಅರಮನೆಯಲ್ಲಿ ಯಾವುದೋ ಒಂದು ಉದ್ಯೋಗ ಕ್ರಿಯೇಟ್ ಆಗಿ, ಅವಳ ಅಂತಃಪುರದಲ್ಲಿ ಕ್ರಿಯೇಟ್ ಆಗಿ ಒಳಗಡೆ ಬಂದು ಅದೆಲ್ಲ ನಡೆದಿದೆ. ಯಾವಾಗಲೂ ತುಂಬಾ ವ್ಯವಸ್ಥಿತ ನಡೆದಿದೆ. ಯಾರಿಗೂ ಗೊತ್ತಿಲ್ಲ. ರಾಣಿಯ ಆಪ್ತ ಸೇವಕಿ ಅಷ್ಟೇ. ಆಪ್ತ. ಈಗ ಅವನಿಗೆ ಆದಿತ್ಯವರ್ಮನಿಗೆ ಈ ವಿಷಯ ದೊಡ್ಡದ ವಿಷಯ ಆಗಲಿಲ್ಲ ಅವನಿಗೆ. ಅಲ್ಲ ಅಂತ ಮಂತ್ರಿನ ಸುಮ್ಮನೆ ಕೊಲ್ಸಕ್ಕೆ ಹೊರಟನಲ್ಲ, ಅದು ಟೆನ್ಷನ್ ಈಗ. ಅದು ಆದರೆ ಬೆಳಗಾಗ್ತಾ ಇದ್ದಾಗೆ ಹಿಂದರಿಗೆ ಬಂದ ಅವನು ಶಿವವರ್ಮ. ಬಟ್ ವಿತ್ ದ ಡಿಫ್ರೆಂಟ್
ಇದೀಗ ಹಾ, ಮೈಂಡ್ ಸೆಟ್. ಈ ಕಥೆಯನ್ನು ಇಷ್ಟೇ ಹೇಳುತ್ತೆ ಕಥಾ ಸರಿತ್ ಸಾಗರ. ಓ ಇಷ್ಟಕ್ಕೆ ಮುಗೀತು ಅಲ್ಲಿಗೆ. ಹಾ ಅಂದರೆ ಈ ಈ ಅಂದರೆ ತಕ್ಷಣ ನಿರ್ಣಯಕ್ಕೆ ಬರ್ತೀವಲ್ಲ, ಒಂದು ನಿರ್ಣಯಕ್ಕೆ ಕನ್ಕ್ಲೂಷನ್ನಿಗೆ ಬರ್ತೀವಲ್ಲ, ಪ್ರತ್ಯಕ್ಷ ಕಂಡರೂ ಪರಾಮರ್ಶಿಸಿ ನೋಡು, ಪರಾಮರ್ಶಿ ನೋಡು. ತಣ್ಣೀರನ್ನು ತಣಿಸಿ ಕುಡಿ ಅಂತೆಲ್ಲ ಇದೆಯಲ್ಲ, ಹೌದು. ಇದಕ್ಕಿದೊಂದು ದೊಡ್ಡದು ಅಂತಂದರೆ ಯಾರೋ ಒಬ್ಬನ ಎಷ್ಟೋ ಸಲ ಏನಾಗುತ್ತೆ, ಅವನೇ ಅಲ್ಲಿದ್ದರೂ ಕೂಡ ಅವನ ಅಪರಾಧಿ ಅಲ್ಲ ಅಂತ. ಈಗ ಆ ರಾಜ ನಿರ್ಣಯಕ್ಕೆ ಬರುವಾಗ ಅವನೇನು ತಪ್ಪು ಮಾಡಿಲ್ಲ, ಯಾಕೆಂದರೆ ಒಳಗಡೆ ಒಬ್ಬನೇ ಒಬ್ಬ ಗಂಡಸೂ ಹೋಗಿಲ್ಲ, ರಾಜನನ್ನೂ ಸೇರಿ. ಅಂತಃಪುರಕ್ಕೆ ಹೋಗಿ ಬಂದವನು ಯಾರು ಅಂದರೆ ಮಂತ್ರಿ. ಅವನು ಹೋಗ್ತಿದ್ದೆ, ವ್ಯವಸ್ಥೆ ಇದೆಯಲ್ಲ, ಅಲ್ಲೊಂದು ದೊಡ್ಡ ಪ್ರಪಂಚ ಇದೆ, ನೋಡ್ಕೊಳಕ್ಕೆ ಹೋಗ್ಬೇಕಲ್ಲ. ಮೊದಲಿಂದ ಇವನು ನಂಬಿಕಸ್ತ, ರಾಜನೇ ಅದನ್ನು ಅನುಮತಿ ಕೊಟ್ಟಿದ್ದು, ಹೋಗ್ತಿದ್ದ. ಹಾಗಾಗಿ ಸಹಜವಾಗಿ ಅಲ್ಲಿ ಇನ್ಯಾವ ಗಂಡಸೂ ಇಲ್ಲ, ಗಂಡಸಿನ ಪ್ರವೇಶವೂ ಇಲ್ಲ ಅಂತಂದಾಗ ಸಹಜವಾಗಿ ಆ ನಿರ್ಣಯಕ್ಕೆ ಬರಬೇಕು. ಯಾರೇ ಆದರೂ ಆ ಕನ್ಕ್ಲೂಷನ್ನೇ ಬರ್ತಾರೆ. ಕೊಲ್ಲಬೇಕು ಬೇಡ ಅನ್ನೋ ವಿಷಯ ಬೇರೆ, ಆ ನಿರ್ಣಯಕ್ಕೆ ಬಂದೇ ಬರ್ತಾರೆ. ಅದನ್ನ ನೆಕ್ಸ್ಟ್ ಇಂದನೇ ಯಾವುದೇ ವಿಚಾರಣೆ ಮಾಡದೆ ಅಥವಾ ಅದ್ರ ಬಗ್ಗೆ ಮುಂದಿನ ಹಂತದ ಇದನ್ನ ಒಬ್ಬ ರಾಜನಾಗಿ ಅವನು ನಡೆಸದೆ ನೇರವಾಗಿ ಡಿಸಿಷನ್ ತಗೊಂಡಿದ್ದು ಅಲ್ಲಿ ತಪ್ಪಾಯ್ತು. ಅಲ್ಲಿ ಇವನನ್ನು ಮಾತಾಡಿಸ್ಬೇಕಾಗಿತ್ತು, ಇನ್ನೇನಾದರೂ ಇದೆಯಾ ಅಂತ ನೋಡಬೇಕಾಗಿತ್ತು. ಮತ್ತು ನಂಬಿಕಸ್ತನನ್ನು ನಂಬಬೇಕಲ್ವಾ ಅಂತ. ಈಗ ನಂಬಿ ಅಲ್ವಾ ನೀನು ಅಂತಃಪುರಕ್ಕೆ ಹೋಗ್ಬೋದು ಅಂತ ಯಾವ ನಂಬಿಕೆ ಮೇಲೆ ಬಿಟ್ಟೆ ಅವನನ್ನು ಇಷ್ಟು ದಿನ? ನಿನಗೆ ಅವನು ಅಂಥವನಲ್ಲ ಅಂತ ಅವನ ಶೀಲದ ಮೇಲೆ ನಂಬಿಕೆ ಇದೆ ನಿನಗೆ. ಈಗ ಏಕಾಏಕಿ ಆ ನಂಬಿಕೆ ಕಿತ್ತು ಹೋಗುವಾಗ 10 ಸಲ ಯೋಚನೆ ಮಾಡು ಅಂತ. ನಂಬಿದ್ದರ ಕುರಿತು ಅಪನಂಬಿಕೆಯನ್ನು ಹೊಂದುವಾಗ ಬಹಳ ಪರಿಶೀಲನೆ, ನಂಬುವಾಗಲೂ ಪರಿಶೀಲನೆ ಬೇಕು, ನಂಬಿದ್ದರ ಕುರಿತು ಅಪನಂಬಿಕೆ ಹುಟ್ಟಿದಾಗಲೂ ಮತ್ತೆ ಪರಿಶೀಲನೆ ಬೇಕು ಅಂತ ಅದನ್ನು ಹೇಳುವ ಕಥೆ ಇದು. ತುಂಬ ಇಂಟ್ರೆಸ್ಟಿಂಗ್ ಆಗೂ ಇತ್ತು. ಟ್ವಿಸ್ಟ್ಗಳು ಎಲ್ಲೂ ಏನು ಕಮ್ಮಿ ಇರಲಿಲ್ಲ. ಟ್ವಿಸ್ಟ್ ಇತ್ತಲ್ಲ ಒಂದು 2-3 ತುಂಬಾ. ಹೌದು, ಇಂಟ್ರೆಸ್ಟಿಂಗ್ ಟ್ವಿಸ್ಟ್ಗಳು ಕೂಡ. ಮತ್ತು ತುಂಬ ಕೆಲವೊಂದೆಲ್ಲ ಅಂದರೆ ಈಗಿನ ದಿನಕ್ಕೆ ಇದು ಈ ಥರನ ಅಂತ ಅನಿಸಿದ್ರು ಕೂಡ ಅದರ ಒಳ ಅರ್ಥ, ಅದರ ಒಂದು ಸಾರ ಏನಿದೆ ಅದು ಐ ಥಿಂಕ್ ಇವತ್ತಿಗೆ ತುಂಬ ಪ್ರಸ್ತುತ ಅಂತ ಅನಿಸುತ್ತೆ. ನಾವು ಲೈಫಲ್ಲಿ ತುಂಬಾ ಈ ಥರದ್ದು ನೋಡ್ತಾನೂ ಇರ್ತೀವಿ. ಹಂಗೆ ಸೊ ಕಥಾ ಸರಿತ್ ಸಾಗರದಲ್ಲಿ ಈ ಥರದ್ದು ಹಲವಾರು ಕಥೆಗಳು, ಲಕ್ಷಾಂತರ. ವಾವ್, ಓಕೆ. ಹಾಗಿದ್ರೆ ನಾವು ಜಸ್ಟ್ ಅದರ ಮೇಲಿನ ತುದಿಯನ್ನು ಮಾತ್ರ ನೋಡೋದಕ್ಕೆ ಅಥವಾ ಮುಟ್ಟೋದಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಮುಂದಿನ ಕತೆಗೆ, ಮುಂದಿನ ಸಂಚಿಕೆಗೆ ಕಾಯ್ತಾ ಈ ಸಂಚಿಕೆಗೆ ವಿರಾಮ ಹೇಳೋಣ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.